ಆಮೇಲೆ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ನಿಮಗೆಲ್ಲ ಗೊತ್ತಿದೆ. ಈ ಸಾರಿ ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ಹೋಬಳಿಗಳಲ್ಲಿ ರೆಸಿಡೆನ್ಸಿಯಲ್ ಶಾಲೆ ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಪ್ರತಿ ಹೋಬಳಿನಲ್ಲಿ ಎಲ್ಲಿಲ್ಲ ಆ ಹೋಬಳಿನಲ್ಲಿ ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆಗೆಯಲಿಕ್ಕೆ ತೀರ್ಮಾನ. ಆಮೇಲೆ ಈ ಒಂದು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ, ಮೊದಲು ಸ್ಥಳೀಯರಿಗೆ 40% ಅಡ್ಮಿಷನ್ ಇತ್ತು, ಬೇರೆಯವರಿಗೆ 60% ಅಡ್ಮಿಷನ್ ಇತ್ತು. ಈಗ ಸ್ಥಳೀಯರಿಗೆ 75% ಅಡ್ಮಿಷನ್, ಬೇರೆಯವರಿಗೆ 25%. ಅದನ್ನು ಆದೇಶ ಹೊರಡಿಸಿದ್ದೀವಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ನಾವು ಕೊಟ್ಟಂತ ಹಣ, ಯಾಕಂದ್ರೆ ಆ ವರ್ಷನೇ ಖರ್ಚಾಗಬೇಕು, 100 ಆ ವರ್ಷನೇ ಖರ್ಚಾಗಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ, ಬೇಜವಾಬ್ದಾರದಿಂದ ಖರ್ಚು ಮಾಡದೆ ಹೋದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ನಾವು ಕ್ರಮ ಜರುಗಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿದ್ದು ಗಮನಕ್ಕೆ ಬಂದಿದೆ. ಈಗ MLAಗಳು, MLCಗಳು ಅವ್ರನ್ನ ಮನವೊಲಿಸಿ ಹಣ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಅಧಿಕಾರಿಗಳಿಂದ ತಪ್ಪಾದರೆ ಅವ್ರ ಮೇಲೆ ಕ್ರಮ ತಗ್ತೀವಿ. ಯಾಕಂದ್ರೆ ಕಳೆದ ಸಾರಿ ಸುಮಾರು 98 ಕೋಟಿ ಹಣ ಖರ್ಚಾಗಿದೆ. ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಾದ್ಮೇಲೆ ಈ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆಗುತ್ತೆ. 3 ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ. ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇನ್ನು ಅನೇಕ ವಿಚಾರಗಳನ್ನ ಪ್ರಸ್ತುತ ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಹೇಳಕ್ ಹೋಗಲ್ಲ, ಪ್ರಮುಖವಾಗಿರ್ತಕ್ಕಂಥ ಸೊ ಇವತ್ತಿನ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆ. ಈಗ ಸರ್ಕಾರ ಅರ್ಧ ವರ್ಷ ಮುಗಿದೋಗಿದೆ. 39,000 ಕೋಟಿ, ಅಪ್ರಾಕ್ಸಿಮೇಟ್ 40,000 ಕೋಟಿ ರೂಪಾಯಿ. ಈಗ 5 ತಿಂಗಳಲ್ಲಿ